ಎಲ್ಲರಿಗೂ ನಮಸ್ಕಾರ. ಅಕ್ಕಮ್ಮ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಸೀಮೆ ಬದನೆಕಾಯಿ ಗ್ರೇವಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಸೀಮೆ ಬದನೆಕಾಯಿ ಒಂದು 2 ತೊಗೊಂಡಿದ್ದೀನಿ ನಾನು. ಇಷ್ಟು ಸಣ್ಣಗೆ ಹೆಚ್ಕೋಬೇಕು. ಇದನ್ನ ಸಣ್ಣಗೆ ಹೆಚ್ಕೊಂಡ್ರೆ ಬೇಗನೆ ಬೇಯುತ್ತೆ. ದಪ್ಪ ದಪ್ಪ ಹೆಚ್ಕೊಂಡ್ರೆ ಬೇಗ ಬೇಯಿಲ್ಲ. ಒಂದು ಟೊಮಾಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಒಂದು 4 ಈರುಳ್ಳಿ, ಗ್ರೇವಿಗೆ ಬೇಕಲ್ಲ ಅದಕ್ಕೆ 4 ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಕರಿಬೇವು 3 ಎಸಳು ಕರಿಬೇವನ್ನು ತೊಗೊಂಡಿದ್ದೀನಿ. ಒಂದು 2 ಬೆಳ್ಳುಳ್ಳಿ, ಒಂದು 4-5 ಹಸಿಮೆಣಸಿಕಾಯಿ, 2 ಚಕ್ಕೆ ತುಂಡು, 3 ಲವಂಗ, 1 ಏಲಕ್ಕಿ, ಸ್ವಲ್ಪ ಜೀರಿಗೆ, ಇಷ್ಟನ್ನು ತಗೋಬೇಕು. ನಂತರ 1 ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಇಷ್ಟನ್ನು ತಗೊಂಡು ನಾವು ಮಾಡ್ಕೋಬೇಕು. ಸ್ಟವ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ಹುರಿಲಿಕ್ಕೆ. ಹುರಿದು ಮಾಡಿದರೆ ತುಂಬ ರುಚಿಯಾಗಿ ಇರುತ್ತೆ ಸೀಮೆ ಬದನೆಕಾಯಿ ಪಲ್ಯ. ಸ್ವಲ್ಪ ಇದಕ್ಕೆ ಎಣ್ಣೆಯನ್ನು ಹಾಕೋಣ. ಸ್ವಲ್ಪ ಹಾಕಿದರೆ ಸಾಕು. ನೋಡಿ, ಇಷ್ಟು ಹಾಕಿದರೆ ಸಾಕಾಗುತ್ತೆ. ಇದಕ್ಕೆ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಆ ಮೆಣಸಿನ್ಕಾಯಿನ ಹಾಕೋಣ. ನಂತರ ಚಕ್ಕೆ, 1 ಏಲಕ್ಕಿ, 3 ಲವಂಗ, ನಂತರ ಕರಿಬೇವು ಹಾಕೋಣ ಹುರಿಲಿಕ್ಕೆ. ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಸ್ವಲ್ಪ, ನಾವು ಈರುಳ್ಳಿನೂ ಕೂಡ ಹಾಕ್ಕೋಬೇಕು. ಈರುಳ್ಳಿನೂ ಕೂಡ ಹಾಕ್ಕೊಂಡು ನಾವು ಹುರ್ಕೋಬೇಕು. ಟೊಮಾಟೊ ಇದಿಷ್ಟನ್ನು ಸ್ವಲ್ಪ ಹುರ್ಕೋಬೇಕು. ಕೊತ್ತಂಬರಿ, ಸ್ವಲ್ಪ ಕೆಂಪು ಮೂಡಿ ಬರಬೇಕು ಹುರ್ಕೊಳ್ಳೋಕ್ಕೆ. ಈ ರೀತಿ ಹುರ್ಕೊಂಡು ಮಾಡೋದ್ರಿಂದ ಗ್ರೇವಿ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಹುರ್ಕೋಬೇಕು. ಇಷ್ಟು ಹುರ್ಕೊಂಡ್ರೆ ಸಾಕು. ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಆಗಿದೆ, ಇದು ಆಫ್ ಮಾಡೋಣ. ಒಂದು 5 ನಿಮಿಷ ಬೇಕಾಗುತ್ತೆ ಇದನ್ನ ಹುರಿಯೋಕ್ಕೆ. ನೀವು ಬೇಕಾದರೆ ಒಂದು 2 ಹುರ್ಕೋಬೋದು. ಚೆನ್ನಾಗಿ ಹುರ್ಕೋಬೇಕಪ್ಪ ಅಂದರೆ ಒಂದು 2 ಹುರ್ಕೋಬೋದು. ಈರುಳ್ಳಿ ಲಾಸ್ಟಿಗೆ ಹುರ್ಕೋಬೋದು, ಆ ಥರನೂ ಮಾಡ್ಕೋಬೋದು. ಇದು ಸ್ವಲ್ಪ ಆರಲಿಕ್ಕೆ ಬಿಡೋಣ. ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕೋಣ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿರ್ತಾವಲ್ಲ, ಹಾಗಾಗಿ 1.5 ಸ್ಪೂನ್ ಹಾಕ್ತೀನಿ, ಸಾಕು. ಇಷ್ಟು ಹಾಕಿದರೆ ನೀವು ಸೀಮೆ ಬದನೆಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಎಣ್ಣೆಯಲ್ಲಿ ಹಾಕೋಣ. ಸ್ವಲ್ಪ ಕಾಯಬೇಕು. ಕಾದಿದೆ, ಇವಾಗ ಹಾಕ್ತೀನಿ.
ಇದಕ್ಕೆ ನಾವು ನೀರು ಹಾಕಬಾರ್ದು, ಹಾಗೆ ನಾವು ಮಂದ ಉರಿಯಲ್ಲೇ ಬೇಯಿಸ್ಕೋಬೇಕು. ಇದನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಮಂದ ಉರಿಯಲ್ಲಿ ಬೇಯಿಸ್ಕೋಬೇಕು. ನಾವು ಸಣ್ಣದಾಗಿ ಕಟ್ ಮಾಡಿರೋವಲ್ಲ, ಬೇಗನೆ ಬೇಯುತ್ತೆ. ಇದು ಬೇಯಲಿ, ಮುಚ್ಚೋಣ. ಇದಕ್ಕೆ ಒಂದು 5 ನಿಮಿಷ 5-6 ನಿಮಿಷ ಬೇಯಬೇಕದು. ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ಬೇಕು. ಇದಕ್ಕೆ ಕೊಬ್ಬರಿ ಹಾಕಬಾರ್ದು, ಇಷ್ಟೇ ಹಾಕಿದರೆ ಸಾಕು. ಈಗ ಇದನ್ನು ರುಬ್ಕೊಂಡು ಬರ್ತೀನಿ ನಾನು. ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು. ನುಣ್ಣು ರುಬ್ಕೊಂಡು ತೊಗೊಂಬಂದಿದ್ದೀನಿ. ಈಗ ಇನ್ನೊಂದು ಸರಿ ಇದರಲ್ಲಿ ನೀರಿರುತ್ತಲ್ಲ, ಇದೇ ನೀರೇ ಸಾಕು ಬೇಯಲಿಕ್ಕೆ. ಈ ಥರ ಬಾಡಿಸ್ಬೇಕು. ನೋಡಿ, ಒಂದು ಹಿಂಗೆ ತಗೊಂಡು ಹೆಚ್ಚಿಗೆ ನೋಡಬೇಕು. ನೋಡಿ ಬೆಂದಿದೆ. ಈ ಥರ ಬೆಂದಾದಮೇಲೆ ನಾನು ಇದಕ್ಕೆ ನೀರೇ ಹಾಕಿಲ್ಲ. ಇವಾಗ ಮಸಾಲೆ ಮಾಡಿರ್ತಾವಲ್ಲ, ಅದಿಷ್ಟು ಹಾಕಿದರೆ ಸಾಕು. ಈ ಥರ ಸಣ್ಣಗೆ ಹೆಚ್ಕೊಂಡ್ರೆ ನೀರು ಹಾಕೋದೇನು ಬೇಡ. ಹಾಗೆ ನಾವು ಬೇಯಿಸ್ಕೋಬೇಕು. ಈಗ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಈ ರೀತಿ ಗ್ರೇವಿ ಇರಬೇಕು. ಗ್ರೇವಿ ಇದ್ದರೆ ನಾವು ರೊಟ್ಟಿಗೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಹಚ್ಕೊಂಡು ನಾವು ಊಟ ಮಾಡ್ಬೋದು. ಈಗ ಧನಿಯಾ ಪುಡಿಯನ್ನು ಹಾಕೋಣ. ನಂತರ ಅರಿಶಿನ ಪುಡಿ. ನಾವು ಹುರಿದಿರ್ತಾವಲ್ಲ ಮಸಾಲಿನ, ಜಾಸ್ತಿ ಏನು ಬೇಯಿಸೋದು ಬೇಕಾಗಲ್ಲ. ಸ್ವಲ್ಪ ಬೇಯಿಸಿದರೆ 1-2 ಕುದಿ ಕುದ್ರೆ ಸಾಕು. ನಾವು ಇದನ್ನು ಮುಚ್ಚೋಣ. ಇವಾಗ ಬೆಂದಿದೆ ಇಲ್ಲ ಅಂತ ನೋಡೋಣ. ನೋಡಿ, ಈ ಥರ ಗ್ರೇವಿ ಇರಬೇಕು. ಈ ಥರ ಗ್ರೇವಿ ಇದ್ದರೆ ಚಪಾತಿಗೆ, ರೊಟ್ಟಿಗೆ ನಾವು ಹಚ್ಕೊಂಡು ಊಟ ಮಾಡ್ಬೋದು. ಪೂರಿಗೆ ಎಲ್ಲದಕ್ಕೂ ಬರುತ್ತೆ ಇದು ಸೀಮೆ ಬದನೆಕಾಯಿ ಗ್ರೇವಿ. ಇದು ಆಗಿದೆ. ಇವಾಗ ಸರ್ವ್ ಮಾಡೋಣ. ಸರ್ವ್ ಮಾಡ್ತಾಯಿದ್ದೀನಿ. ಅಲಂಕಾರಕ್ಕೆ ಕೊತ್ತಂಬರಿಯನ್ನು ಹಾಕ್ಕೊಳ್ಳೋಣ.
ನೋಡಿ ಸರ್ವ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಮಾಡಿದ ರೀತಿಯಲ್ಲೇ ನೀವು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು.